ತಿಮರೋಡಿ ಮನೆ ಶೋಧ ಬೆನ್ನಲ್ಲೇ ಇದೀಗ ಈ ಗ್ಯಾಂಗ್ಗೆ ಸಂಕಷ್ಟ ಎದುರಾಗಿದೆ. ಬುರುಡೆ ಗ್ಯಾಂಗ್ಗೆ ಚಿನ್ನಯ್ಯನ ಮೊಬೈಲ್ ಪತ್ತೆ ಬೆನ್ನಲ್ಲೇ ಎಸ್ಐಟಿ ಅಲರ್ಟ್ ಆಗಿದೆ. ಸೂತ್ರಧಾರಿಗಳಿಗೆ ಖೆಡ್ಡ ತೋಡಿದ ಎಸ್ಐಟಿ. ಷಡ್ಯಂತ್ರದ ಬಗ್ಗೆ ಎಸ್ಐಟಿಗೆ ಹಲವು ಸ್ಫೋಟಕ ಸಾಕ್ಷಿಗಳು ಲಭ್ಯವಾಗಿವೆ ಅನ್ನೋ ಮಾಹಿತಿ. ವಿಡಿಯೋ ಆಡಿಯೋ ಸಹಿತ ಹಲವು ದಾಖಲೆಗಳು ಎಸ್ಐಟಿ ಟೀಮ್ಗೆ ಈಗಾಗಲೇ ಸಿಕ್ಕಿದೆ. ಬುರುಡೆ ಗ್ಯಾಂಗ್ ಬಲೆಗೆ ಬೀಳಿಸಲು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಲಾಗಿದೆ. ನಿನ್ನೆ ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸದಲ್ಲಿ ಶೋಧ ಕಾರ್ಯವನ್ನ ಮಾಡಲಾಯಿತು. ನಂತರದಲ್ಲಿ ಆತನ ಸಹೋದರನ ನಿವಾಸದಲ್ಲೂ ಕೂಡ ಶೋಧ ಕಾರ್ಯವನ್ನ ಮಾಡಿದ್ರು. ಚಿನ್ನಯ್ಯನನ್ನ ಕರೆದೊಯ್ದೇ ಮಹಜರನ್ನ ಮಾಡಲಾಯಿತು. ಒಂದಷ್ಟು ಮಹತ್ವದ ದಾಖಲೆಗಳನ್ನ ಎಸ್ಐಟಿ ಅಧಿಕಾರಿಗಳು ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಆತನ ಸಹೋದರನ ಮನೆಯಲ್ಲಿ ವಶಪಡಿಸಿಕೊಂಡಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸದಲ್ಲಿ ಉಳಿಯೋಕ್ಕೂ ಮುನ್ನ ಆತನ ಸಹೋದರನ ಮನೆಯಲ್ಲೇ ಈತ ಉಳಿದಿದ್ದ ಅನ್ನೋದ್ರ ಬಗ್ಗೆ, ಅಂದ್ರೆ ಚಿನ್ನಯ್ಯ ಉಳ್ಕೊಂಡಿದ್ದ ಅನ್ನೋದ್ರ ಬಗ್ಗೆಯೂ ಮಾಹಿತಿ ಇದೆ. ಇನ್ನು ಬೇರೆಯವರ ಮೊಬೈಲ್ ಬಳಸಿ ಪ್ರಭಾವಿಗಳ ಜೊತೆಗೆ ಇವರು ಸಂಪರ್ಕವನ್ನ ಬೆಳೆಸಿದ್ರು. ಚಿನ್ನಯ್ಯ ಟೀಮ್ ಜೊತೆ ಒಂದೇ ಮೊಬೈಲ್ನಲ್ಲಿ ಮಾತು. ಬುರುಡೆ ಪ್ಲಾನ್ಗಳ ಬಗ್ಗೆ ಚರ್ಚೆಗೆ ಒಬ್ಬರ ಮೊಬೈಲ್ ಅನ್ನ ಬಳಕೆ ಮಾಡಲಾಗಿತ್ತು. ಸದ್ಯ ಕೆಲ ನಂಬರ್ಗಳನ್ನ ಟ್ರೇಸ್ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಮೊಬೈಲ್ ವಶಕ್ಕೆ ಪಡೆಯಲು ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ನಿನ್ನೆ ಆಂಡ್ರಾಯ್ಡ್ ಫೋನ್ ಒಂದು ಸಿಕ್ಕಿತ್ತು. ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆಗೆ ಹೋದಂತಹ ಸಂದರ್ಭದಲ್ಲಿ ಚಿನ್ನಯ್ಯ ಸಂಬಂಧಪಟ್ಟಂತೆ ಆತ ಫೋನನ್ನು ಬಳಕೆ ಮಾಡ್ತಾ ಇದ್ನಲ್ಲ, ಅದನ್ನು ಮಹೇಶ್ ಶೆಟ್ಟಿ ತಿಮರೋಡಿ ತಗೊಂಡಿಟ್ಕೊಂಡಿದ್ರೆ ಏನೋ ಗೊತ್ತಿಲ್ಲ. ಅವರ ನಿವಾಸದಲ್ಲಿ ಆ ಮೊಬೈಲ್ ನಿನ್ನೆ ಎಸ್ಐಟಿ ಅಧಿಕಾರಿಗಳ ಕೈಗೆ ಸಿಕ್ಕಿತ್ತು. ಆಂಡ್ರಾಯ್ಡ್ ಫೋನನ್ನು ವಶಕ್ಕೆ ಪಡೆದು ಈಗಾಗಲೇ ಅದನ್ನು ಪರಿಶೀಲಿಸುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಈಗಾಗಲೇ ಹೇಳ್ದಂಗೆ ಇವರೆಲ್ಲರೂ ಕೂಡ ತಮ್ಮ ತಮ್ಮ ಮೊಬೈಲ್ ಮೂಲಕ ಈ ಒಂದು ಪ್ಲಾನನ್ನು ರೂಪಿಸುವುದಕ್ಕೆ ಷಡ್ಯಂತ್ರವನ್ನು ಹೆಣೆದಿಲ್ಲ. ಬೇರೆ ಯಾರದ್ದೋ ಮೊಬೈಲನ್ನು ಬಳಸಿದ್ರು ಅನ್ನೋದು ಎಸ್ಐಟಿ ಅಧಿಕಾರಿಗಳಿಗೆ ಗೊತ್ತಾಗಿದೆ. ಒಂದೇ ಮೊಬೈಲನ್ನು ಇಟ್ಕೊಂಡು ಬೇರೆ ಬೇರೆಯವರನ್ನ ಸಂಪರ್ಕ ಮಾಡಿರಬಹುದು ಅನ್ನೋ ಅನುಮಾನ ಇದೆ. ಇದೀಗ ಒಂದಷ್ಟು ಅನುಮಾನಗಳಿದೆ ಕೆಲ ನಂಬರ್ಗಳ ಬಗ್ಗೆ. ಅವುಗಳನ್ನು ಟ್ರೇಸ್ ಮಾಡೋದಕ್ಕೋಸ್ಕರ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ.